ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ KGF ಅಲ್ಲಿ ಲೊಕೇಟ್ ಆಗಿರುವಂತಹ SAR ಫ್ಯಾಂಟಸಿ ವಾಟರ್ ಪಾರ್ಕ್ ಇಲ್ಲಿ ಬಂದಿದ್ದೀವಿ. ನೋಡೋಣ, ಒಳಗಡೆ ಎಂಟ್ರೆನ್ಸಲ್ಲಿ ಇದ್ದೀವಿ. ಒಳಗಡೆ ಹೋಗಬೇಕು, ಯಾವ ಥರ ಎಲ್ಲ ಗೇಮ್ಸ್ ಇದೆ, ಯಾವ ಥರ ಎಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾರಿ, KGF ಅಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದೆ. ಆ್ಯಕ್ಚುಲಿ ಇದು KGF ಅಲ್ಲಿ ಇಲ್ಲ. KGF ಇಂದ 2 or 3 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಪಾಂಡವಪುರ, ಅಲ್ಲಿ ಇದು ಲೊಕೇಟ್ ಆಗಿರೋವಂಥದ್ದು. ಸೊ ಇದು ಟಿಕೆಟ್ ಕೌಂಟರು. ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿ ತಗೋತಾ ಇದ್ದಾರೆ. ಟಿಕೆಟ್ ಎಲ್ಲ ತೊಗೊಂಡು ಹಂಗೆ ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಬ್ಯಾಗ್ ಚೆಕ್ ಮಾಡ್ತಾರೆ. ಬ್ಯಾಗ್ ಚೆಕ್ ಮಾಡಿ ಕೈಗೆಲ್ಲ ವಿಸ್ಟ್ ಬ್ಯಾಂಡ್ ಕೊಡ್ತಾರೆ. ಆ ವಿಸ್ಟ್ ಬ್ಯಾಂಡು ಎಲ್ಲರೂ ಹಾಕ್ಕೊಂಡು ಒಳಗಡೆ ಎಂಟ್ರಿ ಆಗುವಂಥದ್ದು. ವಿಸ್ಟ್ ಬ್ಯಾಂಡ್ ಇಲ್ಲ ಅಂದರೆ ಒಳಗಡೆ ಎಂಟ್ರಿ ಇಲ್ಲ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಎಂಟ್ರಿ ಆಗಿದ್ದೀವಿ. ಬನ್ನಿ ನೋಡೋಣ ಏನೇನಿದೆ ಅನ್ನೋದನ್ನು. ಸೊ ಇವತ್ತಂತೂ ಮಕ್ಕಳಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಸೊ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬನ್ನಿ ವಿಡಿಯೋ ಯಾವ ಥರ ಹೋಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ, ಯಾವ ಥರ ಎಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಂಬೋಣ. ಬನ್ನಿ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಲಾಕರು ಕೊಟ್ಟಿರ್ತಾರೆ. ನಮ್ಮ ಆಕ್ಸೆಸರೀಸ್ ಏನೆಲ್ಲಿದೆಯೋ ಅದೆಲ್ಲರೂ ಲಾಕರಲ್ಲಿ ಇಟ್ಟು ಹೋಗ್ಬೋದು. ಹಾಗೆ ಮೆನ್ಸ್ಗೆ ಸಪ್ರೇಟಾಗಿ ವುಮೆನ್ಸ್ಗೆ ಸಪ್ರೇಟಾಗಿ ಡ್ರೆಸ್ಸಿಂಗ್ ರೂಮ್ಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಲಾಕರಲ್ಲೆಲ್ಲ ನಮ್ಮ ಆಕ್ಸೆಸರೀಸ್ ಏನೇನಿದೆಯೋ ಅದೆಲ್ಲ ಲಾಕರಲ್ಲಿ ಇಟ್ಟು ನೆಕ್ಸ್ಟ್ ಆಮೇಲೆ ನಾವು ಹೋಗಿ ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಯಾವುದೇ ಭಯ ಇರೋದಿಲ್ಲ, ಯಾಕಂದರೆ ಲಾಕರ್ ಕೀ ನಮ್ಮ ಹತ್ರನೇ ಇರುತ್ತೆ. ಹಾಗಾಗಿ ನಾವೆಲ್ಲ ಅಲ್ಲೇ ಇಟ್ಟೆ ಸೇಫ್ಟಿಯಾಗಿರುತ್ತೆ, ಯಾವುದೇ ಭಯ ಇರೋದಿಲ್ಲ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕಿ ಬಿಟ್ಟಿದ್ರು. ನಮಗೆ ಮ್ಯೂಸಿಕ್ ಕಿವಿಗೆ ಬಿದ್ದ ಮೇಲೆ ನಾವು ಸುಮ್ಮನೆ ಇರ್ತೀವ, ಒಂದು ಸ್ವಲ್ಪ ಹೆಗರ್ಲಾಡಿ ಡ್ಯಾನ್ಸ್ ಮಾಡಿ ನೆಕ್ಸ್ಟ್ ಆಮೇಲೆ ಹೋಗಿ ವಾಶ್ರೂಮ್ಸಲ್ಲೆಲ್ಲ ವಾಶ್ರೂಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನೀರಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ಮಕ್ಕಳನ್ನ ಕರೀತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಪ್ ಮಾಡೋಣ ಬನ್ನಿರಿ, ಒಂದು ಸ್ವಲ್ಪ ಜೋಶಾಗಿ ಅಂತ ಕರೀತಾ ಇದ್ದೀನಿ. ಬಟ್ ಮಕ್ಕಳು ಬರ್ತಾನೆ ಇಲ್ಲ. ಕೊನೆಯವರೆಗೂ ಎಷ್ಟೋ ಕೇಳಿಕೊಂಡೆ, ಬಟ್ ಮಕ್ಕಳು ಬರೋಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ಅವರು ಅವ್ರದ್ದೇ ಪ್ರಪಂಚದಲ್ಲಿದ್ದಾರೆ. ಅದನ್ನು ನೋಡು, ಇದನ್ನು ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು ಅಂದ್ಕೊಂಡಿದ್ದಾರೆ. ಸ್ಟಾರ್ಟಪ್ಪೆಲ್ಲ ಯಾರಿಗೆ ಬೇಕು ಅನ್ನೋ ಥರ ಇದೆ ಅವ್ರಿಗೆ. ಸರಿ, ನೀವ್ಯಾರು ಬರಬೇಡಿ, ನಾನೇ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿ ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಹ್ಯಾರ್ ಯು ರೆಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಹ್ಯಾರ್ ಯು ಐ ಆಮ್ ರೆಡಿ ಅಂತ ಎಲ್ಲ ಕೆಚ್ತಾ ಇದ್ದಾರೆ ಮಕ್ಕಳು, ಮನೆಯವರೆಲ್ಲನೂ. ಸೊ ಅದೆಲ್ಲ ಮುಗಿಸ್ಕೊಂಡು ಎಂಟ್ರಿ ಕೊಟ್ಟಿದ್ದೀವಿ. ಓಕೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಯಾವಾಗಲಾದರೂ ಒಂದಿನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಂದರೆ ಆರಾಮ್ಸೆ ಬಂದು ಎಂಜಾಯ್ ಮಾಡ್ಬೋದು. ಅದರಲ್ಲೂ ಮಕ್ಕಳಿಗೆ ನೀರಿರೋ ಕಡೆ ಕರ್ಕೊಂಡು ಹೋದರೆ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಯಾವಾಗಲೂ ಟೆಂಪಲ್ಲು ಅದು ಇದು ಅಂತ ಕರ್ಕೊಂಡೋದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಮಕ್ಕಳು ಈ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ನೀರಾದ್ರೇ ತುಂಬ ಇಷ್ಟ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಆದಷ್ಟು ಈ ಥರ ಬೀಚ್ಗಳಿಗೆ ಅಥವಾ ಈ ಥರ ವಂಡರ್ಲಾಗೆ, ಈ ಥರ ಫ್ಯಾಂಟಸಿ ಪಾರ್ಕಿಗೆ ಈ ಥರ ಕರ್ಕೊಂಬಂದಾಗ ಅವ್ರಿಗೂ ಇಷ್ಟ ಆಗತ್ತೆ. ಸೊ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಸರಿ, ನಾನು ಇಲ್ಲಿನ ವ್ಯೂವೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ನೋಡ್ತಾ ಇದ್ದೆ. ಎಲ್ಲನೂ ನೋಡ್ತಾ ಹಾಗೆ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಈ ಒಂದು ವಿಡಿಯೋಗೆ ನಾನು ಜಸ್ಟ್ ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತೀನಿ. ಯಾವುದೇ ರೀತಿ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಹೋಗಲ್ಲ. ಮ್ಯೂಸಿಕ್ ಹಾಕಿ ಜಸ್ಟ್ ಎಂಜಾಯ್ ಮಾಡ್ತಾ ಹೋಗೋಣ. ಇಂಟ್ರೆಸ್ಟ್ ಇರೋರು ಖಂಡಿತ ನೋಡ್ಬೋದು, ಇಂಟ್ರೆಸ್ಟ್ ಇಲ್ಲದೆ ಇರೋರು ಖಂಡಿತ ಸ್ಕಿಪ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಎಂಜಾಯ್.
ಎಷ್ಟೇ ಸೇಫ್ಟಿ ಇದ್ರೂ ಮಕ್ಕಳು ನಮ್ಮ ಜೊತೆಯಲ್ಲೇ ಇರೋ ಥರ ನೋಡ್ಕೋಬೇಕು. ಯಾಕಂದರೆ ನೀರಲ್ಲಿ ಸಾಮಾನ್ಯವಾಗಿ ಯಾವಾಗ ಯಾವ ಥರ ಏನಾಗುತ್ತೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಸೊ ಇನ್ನೊಬ್ರು ಬಂದು ಅವ್ರ ಮೇಲೆ ಬಿದ್ರೂ ಒಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದೆಲ್ಲನೂ ತುಂಬಾ ಇರುತ್ತೆ ನೀರಲ್ಲಿ. ಹಾಗಾಗಿ ನಾವು ಹತ್ತಿರದಲ್ಲಿದ್ದು ನಾವೆಲ್ಲಿರ್ತೀವೋ ಅಲ್ಲಿ ಮಕ್ಕಳನ್ನ ನಮ್ಮ ಜೊತೆನೇ ಇಟ್ಕೊಂಡು ಆಟ ಆಡಿಸೋದು ಬೆಟರು. ಅವ್ರ ಪಾಡಿಗೆ ಅವರೆಲ್ಲೋ ಹೋಗ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ಕೊಂಡು ಇರೋಣ ಅಂದರೆ ಆಗೋದಿಲ್ಲ ಖಂಡಿತ. ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟೇ ಇರಬೇಕು ನೀರಿಗೆ ಬಂದಾಗ. ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾವು ಅವ್ರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಎಲ್ಲಿರ್ತೀವೋ ಅಲ್ಲೇ ಮಕ್ಕಳನ್ನ ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ದೀವಿ. ನನಗಿಂತೂ ಒಂದು ಸ್ವಲ್ಪ ನಮ್ಮ ಮನೆಯವರು ಮಕ್ಕಳ ಬಗ್ಗೆ ಕಾಳಜಿ ತುಂಬಾ ಜಾಸ್ತಿ. ಅವ್ರು ತುಂಬ ಪ್ಯಾಂಪರಿಂಗ್ ಮಾಡೋದು ಎಲ್ಲನೂ ಜಾಸ್ತಿ ಅವರೇ. ಸೊ ಅವರು ಆಲ್ವೇಸ್ ಅವ್ರ ಹಿಂದೆನೇ ಇರ್ತಾರೆ. ಹಾಗಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇಲ್ಲೇ ಫುಡ್ಡು ಇರುತ್ತೆ. ಫುಡ್ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾವು ಎಂಜಾಯ್ ಮಾಡ್ಬೋದು. ನಾವು ಎಂಟ್ರಿ ಆಗಿದ್ದು 11 o'clockಗೆ. 11 o'clocಕಿಂದ ಈವ್ನಿಂಗ್ 4:30ವರೆಗೂ ಮೇ ಬಿ 4:30ವರೆಗೂ ಒಳಗಡೆನೇ ಇದ್ವಿ ಅಂದ್ಕೋತೀವಿ. ಮೈಂಟೆನೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆಯೂ ಅಷ್ಟೇ ತುಂಬ ನೀಟಾಗೇ ಇದೆ. ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಒಂಥರ ಖುಷಿ ಆಯಿತು. ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸಿಗೆ ಹೋಗಬೇಕು ಹತ್ರದಲ್ಲೇ ಅಂತಂದರೆ ಖಂಡಿತ ಈ ಪ್ಲೇಸಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮ್ಸೆ. ಇಲ್ಲಿ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕಿ ಬಿಟ್ಟಿದ್ರು. ಸೊ ನಮ್ಮ ಮನೆಯವ್ರನ್ನ ಕರೀತಾ ಇದ್ದೀನಿ ಬನ್ನಿ ಬನ್ನಿ ಅಂತ ಹೇಳಿ. ಸೊ ನಮ್ಮ ಮನೆಯವ್ರಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಸೊ ನನ್ನ ಫೋರ್ಸಿಗೆ ಅಂತ ಬಂದಿದ್ದಾರೆ ಅಷ್ಟೇ. ಸೊ ಅವ್ರಿಗೆಲ್ಲ ಡ್ಯಾನ್ಸ್ ಬರಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವ್ರು ಹೊರಟ್ಬಿಟ್ರು. ಸರಿ ಆಯಿತು, ನಾನು ಒಬ್ಬಳೇ ಮಾಡ್ಕೋತೀನಿ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಇನ್ನೊಂದೇನು ಅಂತಂದರೆ ನಾವೆಲ್ಲೇ ನೀರಲ್ಲಿ ಆಟ ಆಡೋಕೆ ಹೋಗ್ಬೇಕು ಅಂದ್ರೂ ತುಂಬಾ ಹುಷಾರಾಗಿರಬೇಕು. ಯಾಕಂದರೆ ನಾವು ಜಸ್ಟ್ ಎಂಜಾಯ್ ಮಾತ್ರ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಕಡೆ ನಾವು ಗಮನಿಸ್ಕೊಳ್ಳಲ್ಲ. ಹಾಗಾಗಿ ನಮ್ಮ ಕತ್ತಲ್ಲಿ ಇರುವಂಥ ಚೈನ್ ಕಡೆ ಒಂದು ಸ್ವಲ್ಪ ಆ್ಯಂಡ್ ಇಯರಿಂಗ್ಸ್ ಏನು ಗೋಲ್ಡ್ ಹಾಕ್ಕೊಂಡು ಹೋಗಿರ್ತೀವಿ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಇರೋದು ತುಂಬಾ ಒಳ್ಳೆಯದು. ಯಾಕಂತಂದರೆ ನೀರಲ್ಲಿ ಆಟ ಆಡುವಾಗ ಮುಳುಗಿ ಹೇಳೋವಾಗ ನಮ್ಮ ಕತ್ತಲ್ಲಿರೋ ಚೈನು ಮೇಲೆ ಬರೋವಂಥ ಚಾನ್ಸಸ್ ಇರುತ್ತೆ, ಅದರಲ್ಲಿ ಮಿಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ನಂದು ಇಯರಿಂಗ್ ಮಿಸ್ ಆಯಿತು. ಸೊ ಇಟ್ಸ್ ಓಕೆ, ನಂದೇನು ಆರ್ಟಿಫಿಷಿಯಲ್ ಇಯರಿಂಗು, ಹಾಗಾಗಿ ಅಷ್ಟಾಗಿ ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀರಲ್ಲಿ ಆಟ ಆಡೋಕ್ಕೆ ಬರ್ತಾಯಿದ್ದೀವಿ, ಇಲ್ಲಾಂದರೆ ನಾವು ಈ ಥರ ಟ್ರಿಪ್ ಹೋಗ್ತಾಯಿದ್ದೀವಿ ಅಂತಂದರೆ ಆದಷ್ಟು ಆರ್ಟಿಫಿಷಿಯಲ್ ಆಗಿರುವಂಥ ಜ್ಯುವೆಲರ್ಸ್ ಹಾಕ್ಕೊಂಡು ಬರೋದು ಬೆಟರ್ ಅಂತ ಅನಿಸುತ್ತೆ. ಓಕೆ, ಬಾಯ್ 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 ಫ್ಯಾಂಟಸಿ. ಹಾಯ್ ಫ್ರೆಂಡ್ಸ್, ಫೈನಲಿ ಎಲ್ಲ ಮುಗೀತು. ಟೈಮ್ ಬಂದು 4:30 ಆಗ್ತಾ ಇದೆ. ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಏನಾದರೂ ಮಕ್ಕಳನ್ನ ಕರ್ಕೊಂಡು ಒಂದು ಒಳ್ಳೆ ಬೀಚಲ್ಲೋ ಅಥವಾ ನೀರಲ್ಲೋ ಎಲ್ಲಾದರೂ ಆಟ ಆಡಬೇಕಂದ್ರೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆರಾಮ್ಸೆ ಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಹಾಗೆಯೇ ಫುಡ್ಡು ಇಲ್ಲೇ ಇರುತ್ತೆ. ಫುಡ್ಡು ಮತ್ತು ಸ್ನ್ಯಾಕ್ಸು ಎಲ್ಲ ಇಲ್ಲೇ ಕೊಡ್ತಾರೆ, ನಾವು ಪೇ ಮಾಡಬೇಕಷ್ಟೇ. ಸೊ ಎಲ್ಲ ಚೆನ್ನಾಗಿತ್ತು. ಫೈನಲಿ ನಂದು ಓಲೇನೂ ಮಿಸ್ ಆಯಿತು ನೋಡಿ, ಒಂದಿದೆ ಒಂದು ಮಿಸ್ ಆಗಿದೆ, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಸೊ ಪರವಾಗಿಲ್ಲ, ಬಾಯ್ ಬಾಯ್.
ಫೈನಲಿ ಎಲ್ಲ ಮುಗೀತು. ನಾವು ಕೊಟ್ಟಿರೋಂತಹ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.